ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಂ.ಕೆ. ಮಾಮ್ ಕಿಚನ್ ಆ್ಯಂಡ್ ಟ್ರಾವೆಲ್. ಬರ್ರಿ ಇವತ್ತೆಲ್ರೂ ಸಾಫ್ಟಾಗಿ ಕೋಕೋನಟ್ ಬರ್ಫಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಕೆಲವೊಂದು ಟಿಪ್ಸ್ ಆ್ಯಡ್ ಮಾಡೀನಿ ನಾನು, ಕೋವಾ ಯಾಕೆ ಆ್ಯಡ್ ಮಾಡೀನಿ ಅಂತೇಳಿ. ಕಂಪ್ಲೀಟ್ ವಿಡಿಯೋ ನೋಡಿರಿ, ಲೈಕ್ ಆನ್ ಪ್ರೆಸ್ ಮಾಡಿ. ನಾನು ಇದಕ್ಕೆ ಇವತ್ತು 2 ಕಪ್ ಫ್ರೆಶ್ ಆಗಿರೋ ತೆಂಗಿನ ತುರಿ, ಏಲಕ್ಕಿ ಪೌಡ್ರು, 1/2 ಕಪ್ ಕೋವಾ, 2 ಕಪ್ ಆರ್ಗ್ಯಾನಿಕ್ ಬೆಲ್ಲ. ತೆಂಗಿನಕಾಯಿ ತುರಿನ 2 ವೇ ಒಳಗೆ ನಿಮ್ಗೆ ರಿಪ್ರೆಸೆಂಟ್ ಮಾಡ್ತೀನಿ. ತೆಂಗಿನಕಾಯಿ ತುರಿ ಗ್ರೇಟರಿಂದನೂ ತುರ್ಕೋಬೋದು, ಮಿಕ್ಸಿ ಒಳಗೂ ಮಾಡ್ಕೋಬೋದು. ಬಟ್ ನಿಮ್ಮ ಚಾಯ್ಸ್. ನನ್ನ ಸಜೆಷನ್ ಏನಂದರೆ ಬೆಟರ್ ಮಿಕ್ಸಿನ ಯೂಸ್ ಮಾಡಿರಿ. ಯಾಕಂದ್ರೆ ಕೊಬ್ಬರಿ ತರಿಯಾಗೂ ಬರ್ತೈತಿ, ಬರ್ಫಿ ಕೂಡ ಚೆನ್ನಾಗಿ ಬರ್ತೈತಿ. ಈಗ ತೆಂಗಿನಕಾಯಿ ತುರಿ ರೆಡಿ ಆಯಿತು. ಸ್ಟೆಪ್ ಬೈ ಸ್ಟೆಪ್ಪು ಬರ್ಫಿ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಪ್ಯಾನ್ ತೊಗೊಳ್ಳಿ, ಅದಕ್ಕೆ ನೀವು ತುರ್ಕೊಂಡಿರೋ ಅಂಥ ತೆಂಗಿನಕಾಯಿ ಹಾಕ್ಕೊಂಡು ಹುರ್ಕೋಬೇಕು. ಒಂದು ಟಿಪ್ ಏನಂದರೆ ಇಲ್ಲಿ ನೀವು ಉರಿನ ಯಾವಾಗಲೂ ಸಣ್ಣಗೆ ಇಟ್ಕೋಬೇಕು. ಸಣ್ಣ ಅಂದ್ರೆ ಮೀಡಿಯಮ್, ಅತಿ ಹೈ ಅಲ್ಲ ಅತಿ ಲೋ ಅಲ್ಲ. ನಂತರ ಇದಕ್ಕೆ ನಾವು ಕೋವಾ ಆ್ಯಡ್ ಮಾಡ್ಕೋಬೇಕು. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ಒಂದು ಕೋವಾ ಯಾಕೆ ಆ್ಯಡ್ ಮಾಡಬೇಕಂದ್ರೆ ಬರ್ಫಿ ಸಾಫ್ಟಾಗಿ ಬರಬೇಕು ಮತ್ತು ಟೇಸ್ಟ್ ಚೆನ್ನಾಗಿ ಬರ್ಬೇಕು ಅನ್ನೋದಕ್ಕೆ ಇದನ್ನ ಆ್ಯಡ್ ಮಾಡ್ತೀವಿ. ಅದನ್ನು ಸ್ಲೋ ಆಗಿ ಅದ್ರೊಳಗೆ ಆ್ಯಡ್ ಮಾಡಿ ಕಲಿಸ್ಕೊತ ಹೋಗಬೇಕು. ಅದನ್ನು ಪ್ಯಾನಿಗೆ ಅಂಟ್ಲಾರ್ದ ರೀತಿಯಾಗಿ ನೋಡಿಕೊಂಡು ಹುರ್ಕೋಬೇಕು. ನೋಡಾತಿರಲ್ಲ ಇದು ಹೆಂಗೆ ಕೊಬ್ಬರಿ ಮಿಕ್ಸ್. ಈಗ ಅದಕ್ಕೆ ನಾವು ತೊಗೊಂಡಿರೋಂಥ ಬೆಲ್ಲ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡಬೇಕು. ಅದನ್ನು ಒಂದು 10 to 15 ಮಿನಿಟ್ಸು ಸಣ್ಣಗೆ ಅದ್ರ ಜೊತೆ ಕಲಿಸ್ಕೊತ ಹೋಗಬೇಕು. ಆವಾಗ ಟೆಕ್ಸ್ಚರ್ ಈ ಥರ ಬರೋದು ಮಾಡ್ಕೋಬೇಕು. ಇದು ಪರ್ಫೆಕ್ಟಾಗಿ ಟೆಕ್ಸ್ಚರ್ ಹೆಂಗೆ ಬಂದಿದೆ ಅಂತ ಅಂದರೆ ಅದು ಫಸ್ಟ್ ತಿಂದು ಅದು ಪ್ಯಾನಿಗೆ ಅಂಟ್ಕೊಳ್ಳಲ್ಲ. ಆಮೇಲೆ ನೆಕ್ಸ್ಟ್ ಈ ಥರ ನೀವು ಚೆಕ್ ಮಾಡ್ಬೋದು, ಕೈಗೆ ಅಂಟ್ಕೊಳ್ಳಲ್ಲ ಇದು. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಏನು ಅಂದರೆ ಅದು ಪ್ಯಾನಿಗೂ ಅಂಟಬಾರ್ದು. ಈಗ ಸ್ವಲ್ಪ ಏಲಕ್ಕಿ ಪುಡಿ ಬೆರೆಸಿ ಅನ್ನೋ ಸ್ಮೆಲ್ ಚೆನ್ನಾಗಿರ್ಬೇಕು. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿರಿ. ಒಂದು ಸಣ್ಣ ಪ್ಲೇಟಿಗೆ ಸವರಿ. ಯಾಕಂತಂದರೆ ನಾವು ಬರ್ಫಿನ ಕಟ್ ಮಾಡ್ಕೊಳ್ಳೋದ್ರ ಸಂಬಂಧ ಇದು ಪ್ಲೇಟ್ ರೆಡಿ ಮಾಡಾಕತ್ತೀವಿ. ನೋಡಿರಿ ಈ ಥರ ರೆಡಿ ಆಗೈತಿ ಫೈನಲಿ ನಮ್ಮದು ಕೋಕೋನಟ್ ಬರ್ಫಿ. ಚಂದಂಗೆ ಕಲಿಸ್ಕೊಂಡು ಈಗ ತೊಗೊಂಡಿರುವಂತಹ ಪ್ಲೇಟಿಗೆ ಅದನ್ನು ಹಾಕಬೇಕು. ಹಾಕಿ ಅದನ್ನು ಚಂದಂಗೆ ಸವರಬೇಕು. ಹೆಂಗಂದ್ರೆ ನೀವು ಸ್ಪೂನ್ ಆದರೂ ಯೂಸ್ ಮಾಡ್ಬೋದು ಅಥವಾ ಲೋಟ ಆದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಅದನ್ನು ಸ್ಪೂನಿಂದ ನೈಸಾಗಿ ಇದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಹಂಗೆ ಅದಕ್ಕೆ ತುಪ್ಪ ಹಚ್ಕೊಂಡು ಕೈಗೆ ಅದನ್ನು ಸವರ್ತಾ ಬರಬೇಕು. ಈ ಥರ ನೋಡಿರಿ, ನಿಮ್ಮ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಮೆತ್ತಗೆ ಹಿಂಗೆ ಸವರ್ಕೊಳ್ತಾ ಬಡಿಬೇಕು. ಅಲ್ಲಿ ಬಡಿಬೇಕು ಅಂತಂದರೆ ಅದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು. ಇದು ಬಿಸಿ ಇದ್ದಾಗ ಮಾಡಬೇಕು ನೀವು.
ಬಿಸಿ ಇದ್ದಾಗ ಈ ಥರ ಮಾಡಿ, ಈ ಥರ ನೀವು ನಿಮಗೆ ಯಾವ ಥರ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ತಾ ಹೋಗಬೇಕು. ಈ ಥರ ಎಲ್ಲ ಕಟ್ ಮಾಡಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಸೆಟ್ ಆಗಬೇಕು. ಸೆಟ್ ಇನ್ ದ ಸೆನ್ಸ್ ಅದು ಸ್ವಲ್ಪ ಹೊತ್ತು ನೀವು ಅದನ್ನ ಆರಾಕ್ ಬಿಡಬೇಕು. ಅದಾದ ನಂತರ ನಿಮಗೆ ಪರ್ಫೆಕ್ಟ್ ಆದ ಬರ್ಫಿ ರೆಡಿ ಟು ಈಟ್. ಈ ರೆಸಿಪಿ ಇಷ್ಟ ಅಂತಂದರೆ ಲೈಕ್ ಮಾಡಿರಿ. ಹಂಗೆ ಇನ್ನೂ ಹೆಚ್ಚಿನ ರೆಸಿಪಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.